ಬ್ರಾಹ್ಮಣ ಮಹಾಸಭೆ, ಬ್ರಾಹ್ಮಣ ಸಂಘ ಅಂತೆಲ್ಲ ಹೇಳ್ತಾ ಇದ್ದೀರಿ. ಮೊದಲು ನಿಮ್ಮ ಸಭೆಯಲ್ಲಿ ನೀವು ಪ್ರತಿಯೊಬ್ಬರಿಗೂ ಒತ್ತಾಯಪೂರ್ವಕವಾಗಿ ಹೇಳಬೇಕಾದ್ದೇನು ಅಂತಂದ್ರೆ ನೀವು ತ್ರಿಕಾಲ ಸಂಧ್ಯಾವಂದನೆ ಮಾಡಬೇಕು. ಇಲ್ಲದೆ ಹೋದರೆ ಬ್ರಾಹ್ಮಣ್ಯ ನಿನಗಿರುವುದಿಲ್ಲ. ಸುಮ್ಮನೆ ಹೇಳ್ಕೊಳ್ಳೋದಕ್ಕೆ ನಾವು ಬ್ರಾಹ್ಮಣ ಅಂತ ಹೇಳ್ಕೊಂಡ್ರೆ ಏನು ಪ್ರಯೋಜನ? ಬ್ರಾಹ್ಮಣ್ಯ ಉಳಿಸ್ಕೊಳ್ಳೋದು ಬೇಡವಾ? ವೇದಾಧ್ಯಯನ ಮಾಡೋದಿಲ್ಲ, ಸಂಧ್ಯಾವಂದನೆ ಮಾಡೋದಿಲ್ಲ, ವಿಹಿತ ಕರ್ಮವನ್ನು ಆಚರಣೆ ಮಾಡೋದಿಲ್ಲ. ನಾನು ಬ್ರಾಹ್ಮಣ ಅಂದ್ರೆ ಏನರ್ಥ? ಬ್ರಾಹ್ಮಣ್ಯ ಅಂತ ಯಾವಾಗ ಉಳಿಯುತ್ತದೆ? ನಿಮಗೆ ವಿಹಿತವಾದಂತಹ ಕರ್ಮವನ್ನು ಆಚರಣೆ ಮಾಡಿದ್ದಾಗ ಬ್ರಾಹ್ಮಣ್ಯ ಉಳಿಯುತ್ತದೆ. ಬರೀ ಬಾಯಲ್ಲಿ ಹೇಳಿದ್ರಿಂದ ಏನು ಉಳಿಯುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬನು ಬ್ರಾಹ್ಮಣನಾದವನು ಇದರಲ್ಲಿ ಗಮನ ಕೊಡಬೇಕು. ನಾನು ಅನೇಕ ಮಂದಿ ಮಕ್ಕಳಿಗೆ ಉಪನಯನ ಮಾಡಿಬಿಡ್ತಾರೆ, ಸಂಧ್ಯಾವಂದನೆ ಮಾಡೋದಲ್ಲಿ ಅವನಿಗೂ ಆಸಕ್ತಿ ಇಲ್ಲ, ಅಪ್ಪನಿಗೂ ಆಸಕ್ತಿ ಇಲ್ಲ. ಅಪ್ಪನಿಗೆ ಆಸಕ್ತಿ ಇಲ್ಲ, ಮಗನಿಗೆ ಹೆಂಗೆ ಆಸಕ್ತಿ ಬರುತ್ತೆ? ಒಬ್ಬರು ಮಗನಿಗೂ ಮುಂಜಿ ಮಾಡಿದ್ರಂತೆ. ಆಮೇಲೆ ಒಂದು ದಿವಸ ಅವರ ಸ್ನೇಹಿತ ಬಂದು ಆ ಹುಡುಗನ ಪ್ರವರ ಹೇಳೋ ಅಂತ ಅಂದ್ರಂತೆ. ಆ ಹುಡುಗ ಸುಮ್ಮನೆ ಕಣ್ಕಂಡು ಬಿಟ್ಕೊಂಡು ನೋಡ್ತಿದ್ನಂತೆ. ಆಗ ಬಂದವರು ಅಪ್ಪನೇ ನೀವು ಸ್ವಲ್ಪ ಎತ್ಕೊಡ್ರಿ ಅಂದ್ರಂತೆ. ಅವ್ರು ಏನು ಸ್ವಾಮಿ ಹೇಗೆ ಹೇಳ್ತೀರಿ? ನಂಗೆ ಉಪನಯನಾಗಿ 40 ವರ್ಷ ಆಗಿದೆ, ಇವನಿಗೆ ಉಪನಯನ 4 ವರ್ಷದಲ್ಲಿ ಇವ ಮರೆತುಕೊಂಡಿದ್ದಾನೆ, ಇನ್ನು 40 ವರ್ಷ ಆಗಿದೆ ನಂಗೆ ಉಪನಯನಾಗಿ, ನನ್ನನ್ನು ಹೇಳಿ ನಾನೆಲ್ಲಿಂದ ಹೇಳಿ? ಹೀಗಿದೆ ನಮ್ಮ ಪರಿಸ್ಥಿತಿ. ಇದು ಸರಿಯಲ್ಲ. ಬ್ರಾಹ್ಮಣ್ಯವನ್ನು ನಾವು ಉಳಿಸಿಕೊಳ್ಳಬೇಕು ಅಂತಂದ್ರೆ ಬ್ರಾಹ್ಮಣನಿಗೆ ವಿಹಿತವಾದಂತಹ ಕರ್ಮಗಳನ್ನ ಯಥಾಶಕ್ತಿ ಆಚರಣೆ ಮಾಡಬೇಕು. ಹಿಂದಿನಂತೆ ದಿವಸ ಕೂತ್ಕೊಂಡು ಸಹಸ್ರ ಗಾಯತ್ರಿ ಮಾಡಿ, ತ್ರಿಕಾಲ ಸಂಪೂಜೆ ಮಾಡಿ ಅದೆಲ್ಲ ಆಗುವ ಕೆಲಸ ಅಲ್ಲ. ಆದರೆ ಒಂದು 108 ಗಾಯತ್ರಿ ಮಾಡಿ ಗಾಯತ್ರಿ ಜಪವನ್ನು ಮಾಡಿ ಸಂಧ್ಯಾವಂದನೆ ಮಾಡುವುದು ಅಂತ ನೋಡಿ ಯಾಕಾಗುವುದಿಲ್ಲ ನಿಮಗೆ?